ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಎ ನ್ಯೂ ವಿಡಿಯೋ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀರಾಮನವಮಿಯ ಪ್ರಿಪ್ರೇಷನ್ಸ್ ಎಲ್ಲ ಯಾವ ರೀತಿ ನಡೀತಿತ್ತು, ಮತ್ತು ನನಗೆ ಪರ್ಪಲಿಂದ ಆರ್ಡರ್ ಕೂಡ ಬಂದಿತ್ತು. ಸೊ ಅದ್ರ ರಿಲೇಟೆಡ್ ಫ್ಯೂ ಡೀಟೇಲ್ಸ್ ಕೂಡ ಕೊಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ನಾನಿಲ್ಲಿ ನಿಮಗೆ ಕನ್ಸೀಲರ್ ತೋರಿಸ್ತಾ ಇದ್ದೀನಿ. ನನ್ನ ಪರ್ಟಿಕ್ಯುಲರ್ ಫೇಸ್ಗೆ ಇಲ್ಲಾಂದರೆ ನನ್ನ ಸ್ಕಿನ್ ಟೋನ್ಗೆ ಬಂದು ಆರೆಂಜ್ ಕನ್ಸೀಲರ್ ಬೆಟರ್ ಅಂತ ಅನಿಸ್ತು. ಸೊ ನಾನು ಅದನ್ನು ಬುಕ್ ಮಾಡಿದ್ದೆ. ಸೊ ಆ್ಯಕ್ಚುಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಕನ್ಸೀಲರ್ ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ಅಂತ ಅದು ತೊಗೊಂಡೆ. ಸನ್ಸ್ಕ್ರೀನ್ ಬೇಕಿತ್ತು, ಲ್ಯಾಕ್ಮಿ ಅವ್ರ ಸನ್ಸ್ಕ್ರೀನ್ ತೊಗೊಂಡೆ. ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ, ಜಾಸ್ತಿ ತುಂಬ ಟೈಮ್ ತೊಗೊತಿತ್ತು ಬ್ಲೆಂಡ್ ಆಗೋಕ್ಕೆ. ಮತ್ತು ಲೈಕ್ ಡಿಫ್ರೆಂಟ್ ಶೇಡ್ಸ್ ಆಫ್ ಲಿಪ್ಸ್ಟಿಕ್ಸ್ನ ಕೂಡ ಆರ್ಡರ್ ಮಾಡಿದ್ದೆ ಫೇಸಸ್ ಕೆನಡಾ ಅವ್ರದ್ದು. ಆ್ಯಕ್ಚುಲಿ ಇದು ನನ್ನ ರೆಗ್ಯುಲರ್ ಲಿಪ್ಸ್ಟಿಕ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಫೇಸಸ್ ಕೆನಡಾ ಅವ್ರದ್ದು ಲಿಪ್ಸ್ಟಿಕ್ ಶೇಡ್ಸ್ ಮಾತ್ರ. ಸೊ ನಿಮಗೇನಾದರೂ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಆರ್ಡರ್ ಮಾಡ್ಕೋಬೋದು. ನಮ್ಮೂರಲ್ಲಿ ಶ್ರೀರಾಮನವಮಿಗೆ ರಥೋತ್ಸವ ಮಾಡ್ತಾರೆ. ಸೊ ಎಲ್ಲ ರಿಲೇಟಿವ್ಸ್ ಕೂಡ ಬರ್ತಾರೆ ಅಂತ ನಾನು ಮಮ್ಮಿ ಲೈಕ್ ಹೋಳಿಗೆ ಮಾಡೋಣ ಅಂತ ಡಿಸೈಡ್ ಮಾಡಿ ಎಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ ರೆಡಿ ಮಾಡ್ತಿದ್ವಿ. ಸೊ ಅದಕ್ಕೆ ನಿಮ್ಮ ಜೊತೆ ಕೂಡ ನಾನು ರೆಸಿಪಿ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಮಮ್ಮಿ ತುಂಬ ಚೆನ್ನಾಗಿ ಹೋಳಿಗೆ ಮತ್ತು ಹೋಳಿಗೆ ರಸ ಮಾಡ್ತಾರೆ. ಸೊ ಅದಕ್ಕೆ ನಾನು ನಿಮ್ಮೆಲ್ಲರ ಜೊತೆನೂ ಈ ಪರ್ಟಿಕ್ಯುಲರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಮಗೆ 1/2 ಕಪ್ ಚಿರೋಟಿ ರವೆ ಬೇಕು, 2 ಕಪ್ಸ್ ಮೈದಾ ಬೇಕು, ಮತ್ತು ಸ್ವಲ್ಪ ಅರಿಶಿಣ, ಆಯಿಲ್ ಕೂಡ ಬೇಕಾಗುತ್ತೆ. ಸೊ ಇಲ್ಲಿ ಟಿಪ್ ಏನು ಅಂದರೆ ಚಿರೋಟಿ ರವೆ ಮತ್ತು ಅರಿಶಿಣ ನೀರು ಹಾಕಿ 15 ಮಿನಿಟ್ಸ್ ಆ ಚಿರೋಟಿ ರವೆ ಚೆನ್ನಾಗಿ ನೆನಿಬೇಕು. ಆ 15 ಮಿನಿಟ್ಸ್ ಆದಮೇಲೆ ನೀವು 2 ಕಪ್ಸ್ ಮೈದಾ ಹಾಕ್ಕೊಂಡು ಚೆನ್ನಾಗಿ ನೀರು ಮಾಡಿಕೊಂಡು ಆ ನೀರು ಮಾಡಿರೋದನ್ನ 1 ಅವರ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇಲ್ಲಿ ನಾನು 3 ಕಪ್ಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. 3 ಕಪ್ಸ್ ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಬಾಯ್ಲಿಂಗ್ ವಾಟ್ರಲ್ಲಿ ತೊಗರಿಬೇಳೆನ ಹಾಕಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೋಬೇಕಾದ್ರೆ ನಿಮಗೇನಾದರೂ ರಸ ಬೇಕು ಅಂದರೆ ಸ್ವಲ್ಪ ನೀರು ಕೂಡ ಜಾಸ್ತಿನೇ ಹಾಕಿ ಬೇಯಿಸ್ಕೊಳ್ಳಿ. ಮತ್ತು ತೊಗರಿಬೇಳೆ ತುಂಬ ನುಣ್ಣಗೆ ಕೂಡ ಬೇಯಬಾರ್ದು, ಒಂದು 85% ಬೆಂದಿದ್ರೆ ಸಾಕು. ಆಮೇಲೆ ನೀವು ಅದನ್ನು ಲೈಕ್ ಸ್ಟ್ರೈನ್ ಮಾಡ್ಕೋಬೇಕು ವಾಟರ್ನ. ಹೋಳಿಗೆಗೆ ಈವನ್ ಕೊಕೊನಟ್ನ ಕೂಡ ಹಾಕಬೇಕಾಗತ್ತೆ. 3 ಕಪ್ಸ್ ತೊಗರಿಬೇಳೆಗೆ 1 ಕಪ್ ಕೊಕೊನಟ್ ತೊಗೊಳ್ಳಿ ಮತ್ತು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಅದನ್ನು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಬೆಲ್ಲ ಪಾಕ ಮಾಡ್ತಾಯಿದ್ದೀವಿ. ಸೊ ನಿಮಗೆ 3 ಕಪ್ಸ್ ಏನಾದರೂ ನೀವು ತೊಗರಿಬೇಳೆ ತೊಗೊಂಡಿದ್ರೆ ಅಟ್ಲೀಸ್ಟ್ 2.5 ಕಪ್ಸ್ ಇಲ್ಲಾಂದರೆ 2 ಕಪ್ಸ್ ನೀವು ಬೆಲ್ಲನ ನೀಟಾಗಿ ಪಾಕ ಮಾಡ್ಕೊಬೇಕು. ಪಾಕ ಮಾಡ್ಕೊಂಡಿದ್ದಾದಮೇಲೆ ನಾವು ಬೇಯಿಸ್ಕೊಂಡಿರೋ ತೊಗರಿಬೇಳೆ ಇದಕ್ಕೆ ಹಾಕ್ಕೊಂಡು ಮತ್ತು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಇದಕ್ಕೆ ನಾವು ರುಬ್ಕೊಂಡಿರೋ ಕಾಯಿ ತುರಿ ಮತ್ತು ಏಲಕ್ಕಿ ಎರಡನ್ನೂ ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಯಾವಾಗೂ ಅಷ್ಟೇ ನೀವು ಮಿಕ್ಸಿಗೆ ಬಿಸಿ ಹಾಕಕ್ಕೆ ಹೋಗಬೇಡಿ, ಆರಿದಾದ್ಮೇಲೆ ಹಾಕಿ. ಸೊ ಮಮ್ಮಿ ಬಂದು ಲೈಕ್ ಯಾವಾಗೂ ರುಬ್ಗೋಲಲ್ಲೇ ರುಬ್ಬೋದು, ಒಬ್ಬೊಟ್ಟಿಗೆ ಆಗಲಿ ಲೈಕ್ ಏನಾದರೂ ಸ್ಪೆಷಲ್ ಐಟಮ್ಸ್ ಮಾಡಬೇಕಾದ್ರೆ ಟೇಸ್ಟ್ ತುಂಬ ಜಾಸ್ತಿ ಎನ್ಹಾನ್ಸ್ ಆಗುತ್ತೆ ಅಂತ. ಸೊ ನೀವು ಮಿಕ್ಸಿಯಲ್ಲೇ ಮಾಡ್ಕೋಬೋದು. ಸೊ ನುಣ್ಣಕ್ಕೆ ರುಬ್ಕೊಳ್ಳಿ. ಸೊ ಆವಾಗ ನಿಮ್ಮ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ನಿಮ್ಗೆ ಯಾವಾಗೂ ಅಷ್ಟೇ ಹೋಳಿಗೆ ನೀವು ಮಾಡೋ ಸಜ್ಜಿಗೆ ಮತ್ತು ಪೂರ್ಣದ ಮೇಲೇ ಡಿಪೆಂಡ್ ಆಗಿರುತ್ತೆ ಅದು ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ಸೊ ನಾವಿವಾಗ ಲೈಕ್ ಎಲ್ಲ ಪ್ರಿಪೇರ್ ಆಗಿತ್ತು, ಸಜ್ಜಿಗೆ ಮತ್ತು ಹೂರ್ಣ ಎಲ್ಲ ಪ್ರಿಪೇರ್ ಆಗಿತ್ತು. ಸೊ ಸುಡೋದೊಂದೇ ಬಾಕಿ ಇದ್ದಿದ್ದು. ಸೊ ನಾನು ಲೈಕ್ ಮಮ್ಮಿಗೆ ಬಾಲ್ಸ್ ಮಾಡಿಕೊಡ್ತಾ ಇದ್ದೆ. ಸೊ ಮಮ್ಮಿ ಪ್ರಾಸೆಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊತಿದ್ರು. ಸೊ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿದೆ ಅದು ಸಜ್ಜಿಗೆ ಅಂತ. ಸೊ ಲೈಕ್ ಸಜ್ಜಿಗೆನ ಈ ಥರ ಮಾಡಿಕೊಂಡು, ಸೊ ಒಂದು ಸ್ವಲ್ಪ ಹೂರ್ಣ ತೊಗೊಂಡು ಅದರ ಸೆಂಟ್ರಲ್ಲಿಟ್ಟು ಲೈಕ್ ಫ್ಲವರ್ ಥರ ಮಾಡಿಕೊಂಡು ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಈ ಪ್ರಾಸೆಸ್ನ ಬಾಳೆ ಎಲೆ ಮೇಲೆ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಬಟರ್ ಪೇಪರ್ ಮೇಲೆ ಕೂಡ ಮಾಡ್ಕೋಬೋದು. ಇದನ್ನು ಒಬ್ಬಟ್ಟು ಕವರ್ ಅಂತಾರೆ. ಸೊ ತುಂಬ ಈಸಿಯಾಗಿ ಆಗೋಗುತ್ತೆ ಇದರಲ್ಲಿ ಪ್ರಾಸೆಸ್ಸು.
ಮತ್ತು ಸಾಫ್ಟಾಗಿ ಕೂಡ ಬರುತ್ತೆ ಒಬ್ಬಟ್ಟು. ಸೊ ಇವಾಗ ಮಮ್ಮಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಒಬ್ಬಟ್ಟನ್ನ ಬೇಯಿಸೋಕ್ಕೆ ಹೆಂಚು ಮೇಲೆ ಹಾಕ್ತಿದ್ದಾರೆ. ಹೆಂಚು ಕೂಡ ತುಂಬ ಜಾಸ್ತಿ ಲೈಕ್ ಬಿಸಿ ಆಗಿರಬಾರ್ದು, ಮೀಡಿಯಮಾಗಿ ಬಿಸಿ ಆಗಿದ್ದರೆ ಲೈಕ್ ಚೆನ್ನಾಗಿ ಬರುತ್ತೆ. ಸೊ ಇದ್ರ ಮೇಲೆ ಸ್ವಲ್ಪ ಲೈಕ್ ಎಣ್ಣೆನೋ ಇಲ್ಲಾಂದರೆ ತುಪ್ಪನ ಹಾಕ್ಕೊಂಡ್ರೆ ನಿಮ್ಮ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಏನಾದರೂ ಒಬ್ಬಟ್ಟು ಚೆನ್ನಾಗಿ ಉಬ್ತಾ ಇದ್ದರೆ ಅದು ತುಂಬ ಸಾಫ್ಟಾಗಿದೆ ಅಂತ ಅರ್ಥ. ಸೊ ಇದಾಗಿರುತ್ತೆ ನಮ್ಮ ಒಬ್ಬಟ್ಟಿನ ರೆಸಿಪಿ. ಸೊ ಈಗ ನಾವು ಒಬ್ಬಟ್ಟು ರಸ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಒಬ್ಬಟ್ಟಿನ ರಸ ಮಾಡೋಕ್ಕೆ ನಮಗೆ ಬೇಳೆ ಬೇಯಿಸಿರ್ತೀವಲ್ಲ ಅದೇ ನೀರು ಬೇಕಾಗುತ್ತೆ. ಸೊ ಇದಕ್ಕೆ ನೀವು ಲೈಕ್ 2 ಸ್ಪೂನ್ಸ್ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸು, ಒಂದು 4ರಿಂದ 5 ಮೆಂತ್ಯನ ಪುಡಿ ಮಾಡ್ಕೊಳ್ಳಿ. ಅದೇ ಮಿಕ್ಸಿ ಜಾರ್ಗೆ ನೀವು ಲೈಕ್ 8ರಿಂದ 10 ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ತರಿಯಾಗಿ ರುಬ್ಕೊಂಡು ನೀವು ಬೇಯಿಸ್ಕೊಂಡಿರೋ ಬೇಳೆನ ಕೂಡ ಸ್ವಲ್ಪ ಸಪ್ರೇಟಾಗಿ ಇಟ್ಟಿರಿ. ಸೊ ಅದನ್ನು ಕೂಡ ಲೈಕ್ ನುಣ್ಣಕ್ಕೆ ರುಬ್ಕೊಂಡು ನೀವು ಅದರ ರಸದ ಜೊತೆ ಸೇರಿಸ್ಕೊಂಡ್ರೆ ಮತ್ತು ಒಗ್ಗರಣೆ ಹಾಕ್ಕೊಂಡ್ರೆ ನಿಮ್ಮ ಒಬ್ಬಟ್ಟಿನ ರಸ ರೆಡಿ. ಸೊ ಅಡುಗೆ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ಊನೋ ಕಾರ್ಡ್ಸ್ ಆಡಿಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ. ಸೊ ಇದಾಗಿರುತ್ತೆ ನಮ್ಮ ಇವತ್ತಿನ ವ್ಲಾಗ್. ನಿಮಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.